ಶಿರಹುಟ್ಟಿ ವಿಧಾನಸಭಾ ಕ್ಷೇತ್ರದಿಂದ ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಏನು ಅಂತ ಕೇಳಿದ್ರೆ ಶಿರಹಟ್ಟಿ ಶಾಸಕ ಲೋಕಾಯುಕ್ತರ ಬಲೆಗೆ ಬಿದ್ದುಬಿಟ್ಟಿದ್ದಾರಂತೆ. 5 ಲಕ್ಷ ರೂಪಾಯಿ ಲಂಚ ತೆಗೆದುಕೊಳ್ಳುವಾಗ, ಕಮಿಷನ್ ತಗೊಳ್ಳುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಬಿಜೆಪಿ ಶಾಸಕ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರಂತೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಬಿಗ್ ಬ್ರೇಕಿಂಗ್ ಇದು. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರ ಲಮಾಣಿ ನೇರವಾಗಿ ಕಮಿಷನ್ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಪಿಎ ಗುರು ಲಮಾಣಿ ಲೋಕಾಯುಕ್ತ ಪೊಲೀಸ್ ವಶಕ್ಕೆ ಇದೀಗ ಪಡೆಯಲಾಗಿದೆ. ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರಂತೆ. 3 ವಿಚಾರಣೆ ನಡೆಸ್ತಾ ಇದ್ದಾರಂತೆ ಲೋಕಾಯುಕ್ತ ಪೊಲೀಸ್. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗ ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರಂತೆ ಬಿಜೆಪಿ ಶಾಸಕ ಲಮಾಣಿ. ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಅವರು. ಕಮಿಷನ್ ದಂಧೆ ಸತ್ಯ ಅಂತಾಯ್ತು. ಹಾಗಾದ್ರೆ 5 ಲಕ್ಷ ರೂಪಾಯಿಗಳ ಲಂಚವನ್ನ ಸ್ವೀಕರಿಸುವಾಗ ನೇರವಾಗಿ ಲೋಕಾಯುಕ್ತರ ಕೈಗೆ ಬಿದ್ದಿದ್ದಾರೆ. ಇಟ್ಸ್ ದ ಬ್ರೇಕಿಂಗ್ ಅಂಡ್ ಶಾಕಿಂಗ್ ನ್ಯೂಸ್. ನಿಮ್ಮ ಆರ್ಮ್ಯಾಕ್ಸ್ ಕನ್ನಡದಲ್ಲಿ ಇದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. 5 ಲಕ್ಷ ರೂಪಾಯಿ ಲಂಚವನ್ನ ಸ್ವೀಕರಿಸುವಾಗ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಬಲೆಗೆ ಬಿದ್ದಿದ್ದಾರೆ. ಇದರ ಬೆನ್ನಲ್ಲೇ ಅವರ ಮನೆ, ಆಸ್ಪತ್ರೆ ಸೇರಿದಂತೆ ಹಲವು ಕಡೆಗಳಲ್ಲಿ ಕೂಡ ಇದೀಗ ಲೋಕಾಯುಕ್ತರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರಂತೆ. ನೋಡೋಣ ಇನ್ನು ಎಲ್ಲೆಲ್ಲಿ ದುಡ್ಡಿಟ್ಟಿದ್ದಾರೆ ನೋಡೋಣ ಅಂತ ಹೇಳಿ ಅಗಿತಾ ಇದ್ದಾರೆ. ಶಾಸಕ ಚಂದ್ರು ಲಮಾಣಿ ಜೊತೆಯಲ್ಲಿ ಅವರ 2 ಪಿಎಗಳು ಕೂಡ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಅವರ ಇನ್ಕಮ್ ಸೋರ್ಸ್ ಯಾವುದು, ಅದು ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದನ್ನ ಕೂಡ ಇದೀಗ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ವೆರಿ ಶಾಕಿಂಗ್ ನ್ಯೂಸ್. ಓರ್ವ MLA, ಓರ್ವ ಶಾಸಕ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬೀಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದರಷ್ಟು ಅವಮಾನ ಬೇರೆ ಯಾವುದಿಲ್ಲ. ಈಗ ಬಿಜೆಪಿಯ ಹೈಕಮಾಂಡ್ ಈ ಕುರಿತಾಗಿ ಯಾವ ರೀತಿಯ ನಡೆಯನ್ನು ತೆಗೆದುಕೊಳ್ಳುತ್ತೆ, ಅವ್ರನ್ನ ವಜಾಗೊಳಿಸಲಾಗುತ್ತಾ, ಮರು ಎಲೆಕ್ಷನ್ ಅನ್ನ ಮಾಡಲಾಗುತ್ತಾ, ಇದೆಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸಿದೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಶಿರಹಟ್ಟಿಯ ಚಂದ್ರು ಲಮಾಣಿ ನೇರವಾಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದೆ. ಕೇವಲ 5 ಲಕ್ಷ ರೂಪಾಯಿ ಕಮಿಷನ್ ತಗೊಳ್ಳುವಾಗ ಬಹುಶಃ ಈ 5 ಲಕ್ಷ ಅಂತ ಹೇಳಿದ್ರೆ ಹಂತವಾಗಿ ತಗೊಳ್ತಾ ಇದ್ರ ಅಂತ, ಹಂತವಾಗಿ ತೆಗೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇರುತ್ತೆ. ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರನ್ನ ಕಮಿಷನ್ ದಂಧೆಯಲ್ಲಿ ಇವರು ಭಾಗಿಯಾಗಿದ್ದಾರೆ, ಸುಮಾರು 60%ಗೂ ಹೆಚ್ಚು ಕಮಿಷನ್ ಅನ್ನ ಪಡೆದುಕೊಳ್ತಾರೆ ಅಂತ ಇವರೆಲ್ಲ ಹೇಳಲಾಗ್ತಾ ಇತ್ತು. ಅದೇ ಪಕ್ಷದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇದೀಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. It's a very shocking news. ಇದು ವೆರಿ ಶಾಕಿಂಗ್ ನ್ಯೂಸ್. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತದ್ದು. ಇದೀಗ ನನ್ನ ಜೊತೆ ಮಾತಾಡೋದಕ್ಕೆ ಅಲ್ಲಿನ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಏನ್ ಸರ್, ಓರ್ವ MLA ಹಿಂಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡೋದು ಅಂತ ಹೇಳಿದ್ರೆ ವೆರಿ ಶಾಕಿಂಗ್ ನ್ಯೂಸ್ ಅಲ್ವಾ ಸರ್ ಇದು? ಹೌದೌದು, ಶಾಕಿಂಗ್ ನ್ಯೂಸ್ ಜೊತೆಗೆ ಮಾಡಿದ ತಪ್ಪಲ್ರಿ. ತಪ್ಪೇ ಅದು. ತಪ್ಪು ಯಾವ ವಿಚಾರದ ಕುರಿತಾಗಿ ಇದು ಕಮಿಷನ್ ತಗೊಳ್ತಾ ಇದ್ರು ಅಂತ ಏನಾದ್ರು ಗೊತ್ತಿದೆ ಸರ್ ನಿಮಗೆ? ಗೊತ್ತಿದೆ. ಏನು ಯಾವ ವಿಷಯ ಅಂತೆ? ಈಗ
ಚಂದ್ರು ಲಮಾಣಿ ಅವರು ರೆಸಿಡೆಂಟ್ ಆಗಿ ಅವ್ರನ್ನ ಇದು ಮಾಡ್ರ ಅಂತ ಲೋಕಾಯುಕ್ತ ರೇಟ್ ಮಾಡಿದ್ರು. ಸರ್ ನೀವೇನ್ ಹೇಳ್ತೀರಿ ಈಗ ಈ ವಿಚಾರದ ಬಗ್ಗೆ? ಈ ವಿಚಾರದ ಬಗ್ಗೆ ಸ್ವಾತಂತ್ರ್ಯ ಕಿಚ್ಚಾಗಲಿಂದ ಹಿಡಿದು ಸಿರಟ್ಟಿ ಮತಕ್ಷೇತ್ರಕ್ಕಿಂತ MLA ಯಾರೋ ಆಯ್ತು. ಇವರು ಡಾಕ್ಟರ್ ಒಬ್ರು, ಇವರು ಆಯ್ಕೆ ಆಗಿ ಬಂದ್ಮೇಲೆ ಜನಸೇವೆ ಮಾಡೋದು, ಕ್ಷೇತ್ರದ ಅಭಿವೃದ್ಧಿ ಮಾಡೋ ಕೆಲಸ ಮಾಡಬೇಕು. ಇವರು ಒಂದೇದು ಮಾತುಗಾರಿಕೆ ಸರಿಯಿಲ್ಲ, ಎರಡನೇದು ಬರೀ ದುಡ್ಡು ದುಡ್ಡು ದುಡ್ಡು. ಅಲ್ಲ ಈಗ ಖಂಡಿತವಾಗಿ ಬಿಜೆಪಿ ಅವ್ರು ಏನಂತ ಆಪಾದನೆ ಮಾಡ್ತಾರೆ ಗೊತ್ತಾ? ಇದು ಕಾಂಗ್ರೆಸ್ ಪ್ರಾಯೋಜಿತ ದಾಳಿ ಆಗಿದೆ, ಕಾಂಗ್ರೆಸ್ ಅವರು ಬೇಕಂತ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದ್ದಾರೆ ಅಂತ ಅಲ್ಲ ಹೇಳ್ತಾರೆ. ಏನ್ ಸಂಬಂಧ ಹೇಳ್ರಿ? ಏನ್ ಕಾಂಗ್ರೆಸ್ ಏನ್ ಸಂಬಂಧ? ಏನ್ ಸಂಬಂಧ ಇಲ್ಲ. ಕಾಂಗ್ರೆಸ್ಗೆ ಯಾವುದೇ ಸಂಬಂಧ ಇಲ್ಲ, ಅದಕ್ಕೆ ಏನು ಸಂಬಂಧ? ಈಗ ಅವನು ಲೋಕ ಇದು ಕಾಂಟ್ರಾಕ್ಟರ್ ಬೇಸತ್ತು ಅವನ್ನೆಲ್ಲ ಟೈಪ್ ಮಾಡ್ಯಾನ. ಅವ್ರಿಗೇನ್ ಯಾರು ಮಾಡಂತ ಅಲ್ಲ ಇದೇ ಫಸ್ಟ್ ಟೈಮ್ ಅಂತ ಕಾಂಟ್ರಾಕ್ಟರ್ ಕೊಡ್ತಾ ಇರೋದು ಅಥವಾ ಹಿಂದೆ ಕೂಡ ಕೊಟ್ಟಿದ್ರು ಅಂತ ಹೆಂಗೆ ಏನ್ ಮಾಹಿತಿ ಲಭ್ಯ ಆಗಿದೆ? ಇದು ಮಾತ್ರ ಈಗ ಗೊತ್ತಿಲ್ಲ ಕರೆಕ್ಟ್. ಓಕೆ 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 ಓಕೆ. ಸೊ ನೀವು ಕೂಡ ಶಾಸಕರಾಗಿದ್ದವ್ರೆ ಅದೇ ಕ್ಷೇತ್ರದಲ್ಲಿ, ಸೊ ಆ ಕ್ಷೇತ್ರದ ಜನತೆಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಬಹುಶಃ ಕಡಿತಗೊಳ್ತು ಅಂತ ಕಾಣಿಸುತ್ತೆ. ಸೊ ವೆರಿ ಶಾಕಿಂಗ್ ನ್ಯೂಸ್. ಗುತ್ತಿಗೆದಾರರಿಂದ ಕಮಿಷನ್ ಪಡೆಯುವ ಸಂದರ್ಭದಲ್ಲಿ ಲಾಕ್ ಆಗಿರುವಂಥದ್ದು. ಲೋಕಾಯುಕ್ತ SP ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ರೈಡ್ ಮಾಡಲಾಗಿದೆ. ಶಾಸಕರಿಗೆ ಸೇರಿದಂತಹ ಬಾಲಾಜಿ ಆಸ್ಪತ್ರೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ವಿ. ಇದೇ ಶಾಸಕರಿಗೆ ಸಂಬಂಧಪಟ್ಟಂತ ಆಸ್ಪತ್ರೆ ಅಂತೆ ಅದು. ಅದರ ಮೇಲೂ ಕೂಡ ಇದೀಗ ರೈಡ್ ಮಾಡಲಾಗಿದೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಶಾಸಕ ಚಂದ್ರು ಲಮಾಣಿ, PAಗಳಾದಂತಹ ಮಂಜುನಾಥ್ ಮತ್ತು ಗುರು ಲಮಾಣಿ ಲೋಕಾಯುಕ್ತ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಸೊ ಈ ಗುರು ಲಮಾಣಿ ಮತ್ತು ಮಂಜುನಾಥ್ ಲಮಾಣಿ ಅವರನ್ನ ಅವ್ರ ಸಂಬಳಕ್ಕಿದ್ರು ಕೂಡ ಯಾವ್ಯಾವ ರೀತಿಯಲ್ಲೆಲ್ಲ ಅವ್ರು ಶಾಮೀಲಾಗಿದ್ದಾರೆ ಅನ್ನೋದನ್ನು ಕೂಡ ಇವರು ಕೆದಕ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತರ ಬಲೆಗೆ.